ಪತ್ರ ಓದೋ ಸಮಯ ಅಲ್ವಾ? ಗುರುಜಿ ಪತ್ರವನ್ನ ಹಂಪಿಯಿಂದ ಬರೀತಿದ್ದಾರೆ. ಇವರ ಹೆಸರು ಸುಶೀಲಾ ಅಂತ ಹೇಳ್ತಾರೆ. ಗುರುಜಿ, ನಾನು ನಿಮ್ಮ ಪಕ್ಕಾ ಶಿಷ್ಯ ಗುರುಜಿ ಅಂತ ಹೇಳ್ತಾರೆ. ಪ್ರತಿದಿನವೂ ನಿಮ್ಮ ಕಾರ್ಯಕ್ರಮ ತಪ್ಪದೆ ನೋಡ್ತೀನಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ದಿವ್ಯಾ ಅವರೇ ದಯಮಾಡಿ ಈ ಪತ್ರ ಓದಿ. ಇದು ಸಾರ್ವಜನಿಕರ ಪ್ರಶ್ನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಗುರುಜಿ. ಏನಂದ್ರೆ ಇವರು ಹಂಪಿಯಲ್ಲಿ ವಾಸ ಮಾಡ್ತಾ ಇರೋದಂತೆ. ಅಲ್ಲಿ ಅವರ ಮನೆ ಹತ್ರ ಇರುವಂತಹ ಒಂದು ದೇವಸ್ಥಾನದ ಉತ್ಸವ ಮೂರ್ತಿ ಯುಗಾದಿ ಪಾಡ್ಯದಂದು ಬೋರಲು ಬಿದ್ದ ನಂತರ ಅಂದ್ರೆ ಜುಲೈ 29/7/2011 ಶುಕ್ರವಾರ ಇದ್ದಕ್ಕಿದ್ದಂತೆ ಮೇನ್ ರೋಡ್ ಅಲ್ಲಿರೋ ಅಂಗಡಿ ಮನೆ ಎಲ್ಲವನ್ನ ನಾಶ ಮಾಡಿದ್ದಾರೆ. ಇಲ್ಲಿ ಜನರು ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ, ಒಂಥರ ಬೀದಿಗೆ ಬಿದ್ದಿದ್ದಾರೆ. ದಯಮಾಡಿ ಹೇಳಿ, ಇದರಿಂದ ಏನಾದ್ರೂ ಅರ್ಥ ಸೂಚಿಸುತ್ತಾ, ಮುಂದೆ ಕಷ್ಟ ಒದಗ್ ಬರತ್ತೆ ಅಂತ ಇದು ಬೋರ್ಲು ಬಿದ್ದಿರೋದ್ರಿಂದ ಆ ಪಲ್ಲಕ್ಕಿ ಅದ ಅರ್ಥ ಸೂಚಿಸುತ್ತಾ ಅಥವಾ ಮುಂದೇನು ಅವಘಡಗಳು ಸಂಭವಿಸಬಹುದು ಅಂತ ಕೇಳ್ತಿದ್ದಾರೆ. ನೀವು ಕೇಳಿರೋ ಪ್ರಶ್ನೆಗೆ ಬಹಳ ಸಂತೋಷ ಏನು ಅಂದ್ರೆ, ಈ ರೀತಿ ಹಂಪಿಯಿಂದ ಪತ್ರ ಬರೆದಿದ್ರೆ. ಹಂಪಿ ಇವತ್ತಿನ ದಿವಸ ಹಳೇ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ. ಇಂಥ ಒಂದು ಸಾಮ್ರಾಜ್ಯ ಒಣಗೋಗಿದ್ದಾಗ ಮಹಾರಾಜರ ಆಸ್ತಿ, ಯಾವ ಕಾಲಕ್ಕೂ ವ್ಯವಸ್ಥೆ ಎಲ್ಲವೂ ಹಳೇದಾಗಿರ್ತಕ್ಕಂಥ ಪರಿಸ್ಥಿತಿ. ರಾಹು ಯಾವತ್ತೂ ಎಲ್ಲಿರ್ತಾನೆ? ವೃಶ್ಚಿಕಾಧಿಪತಿಯಲ್ಲಿ ಕೂತ್ಕೊಂಡಾಗ, ವೃಶ್ಚಿಕ ಅಂದರೆ ಚೇಳು, ಅಂದರೆ ಹಳೆಯ ಕಾಲದಲ್ಲಿ ಪುರಾತನವಾಗಿರ್ತಕ್ಕಂಥ ದೇವಾಲಯ ಶಾಸನವಾಗಲಿ ದೇವಸ್ಥಾನದಾಗಲಿ ಯಾವುದೇ ಅವಘಡಗಳು ನಡೀತಕ್ಕಂಥ ವ್ಯವಸ್ಥೆ ಇದ್ದರೆ ಅದು ಬರೀ ಅಲ್ಲಿಗೆ ಮಾತ್ರ ಸೀಮಿತವಲ್ಲ, ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ವ್ಯವಸ್ಥೆ, ಅಸ್ಥೀಮಿತವಾಗಿರ್ತಕ್ಕಂಥ ಜೀವನ ನಡೆದು ಹೋಗುತ್ತೆ. ಇವತ್ತು ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಘಟನೆ ತಮ್ಮೆಲ್ಲರಿಗೂ ನೋಡಿರ್ತಕ್ಕಂಥ ವಿಚಾರ. ಎಷ್ಟು ಜನ ಆ ಬೀಗದ ಕೈಗಳನ್ನ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಂದರೆ ಸಂತೋಷ ಪಡಬೇಕಾದ್ದೇನು ಅಂದರೆ, ಬೀಗದ ಕೈ ಆ ಕಾಲದ್ದು ಎಷ್ಟು ಚೆನ್ನಾಗಿ ಮಾಡಿಸಿದ್ರೆ ಒಬ್ಬನ ಮಗನೂ ಬಿಚ್ಚಕ್ಕಾಗದೇ ಇರೋದನ್ನು ಅನ್ಯಾಯವಾಗಿ ಮುರಿದು ಹಾಕ್ಬಿಟ್ರು. ಅದನ್ನು ಅಟ್ಲೀಸ್ಟು ಒಳ್ಳೆ ಟೆಕ್ನಿಷಿಯನ್ಸ್ನ ಕರೆದು, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಮೆಕ್ಯಾನಿಕನ್ನು ಕರೆದು, ನೋಡಪ್ಪ ಹೆಂಗ್ರೋ ಕಂಡಿಡಿರೋ, ಆ ಬೀಗನ ಓಪನ್ ಮಾಡೋದು ಕಂಡಿಡಿರೋ ಅಂದರೆ, ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಟೆಕ್ನಿಕ್ಕು ಅಂದರೆ, ಬೀಗಗಳನ್ನು ಈ ಥರ ಭದ್ರತೆ ಪಡಿಸ್ಬೇಕು ಅನ್ನೋದು ಕಲ್ತ್ಕೋಬೇಕಾಗಿತ್ತು. ಈ ದಡ್ಶಿಕಾಮಣಿಗಳು ಹೊಡೆದ್ರೆ ಸಾಕು, ಬಂದರೆ ಸಾಕು ಅಂದ್ರದ್ದು ಹೊಡೆದಾಕಿದ್ರು ಇವತ್ತು ದೇಶ ವಿನಾಶ ಆಗ್ತಾ ಇರೋದು ನೀವು ಇನ್ಮೇಲೆ ನೋಡ್ಬೋದು. ರಕ್ತಪಾತಗಳು ಹೆಚ್ಚಾಗತಕ್ಕಂಥ ಅವಕಾಶ, ಸಿಡಿಲು ಮಡಲು ವಿಶೇಷವಾಗಿ ಬರ್ತಕ್ಕಂಥ ಅವಕಾಶ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ರೋಗ ರುಜಿನಗಳು ಬರ್ತಕ್ಕಂಥ ವಿಶೇಷ ನಡೆಯುತ್ತೆ. ಈ ಬೀಗದ ಕೈಗಳನ್ನ ಬಾಗಿಲುಗಳನ್ನ ತೆಗಿಬಾರ್ದಾಗಿತ್ತು. ಹಂಪಿ ಮೇಲೆ ಬಹಳ ಜನಕ್ಕೆ ಕಣ್ಣಿರ್ತಕ್ಕಂಥ ಅವಕಾಶ. ಇಂಥ ಸಮಯದಲ್ಲಿ ವಿಗ್ರಹ ಬೋರ್ಲು ಬಿದ್ದಾಗ ಊರು ಹೀಗಾಯಿತು ಅನ್ನೋದು ಅಂಥದ್ದಲ್ಲ. ಆ ಮನೆಯಲ್ಲಿ, ಆ ಊರಲ್ಲಿ ಯಾವತ್ತಿದ್ರೂ ತಿಳ್ಕೊಳ್ಳಿ, ಎಷ್ಟು ಜನ ವಿದೇಶಿಯರು ಅಲ್ಲಿ ಬಂದಿದ್ದಾರೆ. ಆ ವಿದೇಶಿಯರು ಬಂದಾಗ ಎಷ್ಟು ಜನ ಕುಡ್ಕೊಂಡು ಡ್ರಗ್ಸ್ ತಗೊಂಡು ಎಷ್ಟೋ ಜನ ಅಲ್ಲಿ ಕುಕ್ಕುರ್ಸ್ಕೊಂಡಿದ್ದಾರೆ. ರಾಹು ಶನಿ, ನಾನು ಮೊದಲೇ ಏನು ಹೇಳ್ತೀನಿ, ವಿಧಿ ನಿಧಿ ಅಂತೀನಿ. ವಿಧಿ ಅಂದರೆ ಹಣೆ ಬರ, ಪಶ್ಚಿಮ ದೇಶದಿಂದ ಬಂದಿರತಕ್ಕಂಥ ಪಾಶ್ಚಿಮದವರು, ಅಲ್ಲಿ ಡ್ರಗ್ಸ್ ತಗೊಳ್ತಕ್ಕಂಥವ್ರು ರಾಹು ತತ್ವದವರು. ಹೀಗೆ ಕೂತ್ಕೊಂಡಾಗ ಸರ್ಕಾರ ಕುಮ್ಮತ್ ಕೊಟ್ಕೊಂಡು ಗೊತ್ತಿಲ್ಲದೆ ಲಂಚಗಳನ್ನ ಇಸ್ಕೊಂಡು ಇವ್ರನ್ನೆಲ್ಲ ಅಲ್ಲೇ ಬಿಟ್ಟಿದ್ದಾರೆ. ಹಂಪಿ ಉತ್ಸವ ಅಂತ ಬೇರೆ ಹೆಸರು ಮಾಡ್ಕೊಂಡು ಕುಕ್ಕುರ್ಸ್ಕೊಂಡಿದ್ದಾರೆ. ದೇವರು ಮುಗಿಸಿ ಬೀಳದೆ ಇನ್ನೇನು ಮಾಡ್ತಾನೆ? ವಿನಾಶಕಾಲೇ ವಿಪರೀತ ಬದ್ದಿ. ಒಂದು ತೆಂಗಿನಕಾಯನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡುವಾಗ ಹೊಡೆದಾಗ ಅದು ಕೆಟ್ಟ ಹೋದಾಗ ಏನು ಮಾಡ್ತೀರಾ? ಅಯ್ಯೋ ತೆಂಗಿನಕಾಯಿ ಇದನ್ನೇ ಕೆಟ್ಟ ಹೋಗಿದ್ದು, ಇನ್ನೊಂದು ತೆಂಗಿನಕಾಯಿ ತನ್ನಿ ಅಂತೀರಾ. ಭಾಳ ದೊಡ್ಡ ತಪ್ಪು ಮಾಡ್ತೀರಾ. ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಆ ಬಿಸ್ನೆಸ್ಸು ಅಥವಾ ವ್ಯವಹಾರ ಮಾಡೋಕ್ಕೆ ಏನು ತೆಂಗಿನಕಾಯಿ ಹೊಡೆದಾಗ ಈ ಥರ ಲೋಪದೋಷವಾಗುತ್ತೋ, ತಕ್ಷಣವೇ ಆ ಬಿಸ್ನೆಸ್ ಆಗಲಿ ಆ ಕಾರ್ಯಕ್ರಮ ಆಗಲಿ ರದ್ದು ಮಾಡಿ ನಿಲ್ಲಿಸಬೇಕು. ಅಂಥದ್ದನ್ನು ಮಾಡಿದಾಗಲೇ ಪ್ರಕೃತಿ ನಮಗೆ ತೋರಿಸುತ್ತೆ ನಿಜವಾಗ್ಲೂ ಏನು ಅನಾಹುತಗಳಾಗತ್ತೆ ಅಂತ. ಅದೇ ರೀತಿ ನೀವು ಸುಶೀಲಮ್ನವರು ಏನ ಊರಲ್ಲಿ ನೋಡಿರ್ತಕ್ಕಂಥ ಆಘಾತಗಳು ಈಗ ನಡೀತಾ ಇದೆಯೋ, ಇದು ನಿಜವಾಗ್ಲೂ ಅನುಭವಿಸಲೇಬೇಕು. ಇದಿಷ್ಟೇ ಸಾಲದು, ಸಣ್ಣ ಪುಟ್ಟದ್ದು. ಇನ್ನು ಮೇಲೆ ನೋಡಿ, ಮುಂದೊಂದೇ ಮುಸಲ್ ಪಂಡಗ ಅಂತ ಹಾಗೆ ಇನ್ನು ಸ್ವಲ್ಪ ದಿವಸಕ್ಕೆ ನೋಡ್ತಾ ಇರಿ ಇನ್ನೆಷ್ಟು ಅನಘಾತಗಳು ನಡೆಯುತ್ತೆ ಅಂದರೆ. ಕೃಷ್ಣದೇವರಾಯರು ಶಾಸನ ಒಂದು ಹಾಕಿದರು ದೇವಸ್ಥಾನದಲ್ಲಿ. ಇವತ್ತು ಹಂಪಿಯಲ್ಲಿ ನೋಡ್ಬೋದು, ನರಸಿಂಹಸ್ವಾಮಿನ ಶಿಥಿಲವಾಗ್ತಾ ಇದ್ದ ಸಮಯದಲ್ಲಿ ಭದ್ರತೆ ಪಡಿಸಿದ್ರು. ಆದರೆ ಆ ನರಸಿಂಹಸ್ವಾಮಿ ಜೊತೆಗೆ ಸಾಸ್ವೆ ಗಣಪತಿಯ ಸೊಂಡಲು ಕೆಳಭಾಗದಲ್ಲೇ ಬಿದ್ದು ಹೋಗೋ ಅವಕಾಶ ಬಂದರೆ, ಖಂಡಿತವಾಗ್ಲೂ ಸಿಡಿಲು ಬಂದಾಗ, ಈ ರೀತಿ ಅವಕಾಶಗಳಾದಾಗ ಅದರ ಒಳಗಿರ್ತಕ್ಕಂಥ ಶಾಸನ ಏನು ಹೇಳುತ್ತೆ ಅಂದರೆ, ಇವತ್ತಿಗೂ ಸಾಸ್ವೆ ಗಣಪತಿ ನೋಡ್ತಾ ಇರೋ ದಿಕ್ಕು, ನರಸಿಂಹಸ್ವಾಮಿ ನೋಡ್ತಾ ಇರೋ ದಿಕ್ಕು ದೇಶ ರಕ್ಷಣೆಗೆ ದಕ್ಷಿಣ ಭಾಗ. ಅದೇ ರೀತಿ ನಮಗೆ ಪರಮಾತ್ಮ ಕೃಪಾಕಟಾಕ್ಷದಲ್ಲಿ ನೋಡ್ತಾ ಇರೋ ಸೌತ್ ಇಂಡಿಯಾನಲ್ಲಿ ತಮಿಳುನಾಡು ಗಡಿ ಪ್ರದೇಶ, ಇವತ್ತಿನ ದಿವಸ ಹೊಸೂರು ಭಾಗದಲ್ಲಿ ಏನು ಮೇಲ್ಭಾಗದಲ್ಲಿ ಚಂದ್ರಮೌಳೇಶ್ವರ ಇದ್ದಾನೆ, ಅವನು ನೋಡ್ತಾ ಇರೋದು ಅದೇ ದಿಕ್ಕಲ್ಲಿ. ಅಂದರೆ ನರಸಿಂಹ ಅಲ್ಲಿಂದ ನೋಡ್ತಾ ಇರೋ ದಿಕ್ಕೂ ಇದೇ ಕರ್ನಾಟಕ ರಕ್ಷಣೆಗೆ ಒಂದೊಂದು ವಿಶೇಷವಾಗಿರ್ತದೆ. ಮೂಲೆಯಿಂದ ಈ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಮಗೆ ಗೊತ್ತಿದೆ ಶಿರಾಶಾಸನದಲ್ಲಿ. ಈ ರೀತಿ ನಿಮಗೆ ಆ ಉತ್ಸವ ಮೂರ್ತಿ ಬಿದ್ದ ದಿನ ಶುಕ್ರವಾರ. ಶುಕ್ರ ಅಂದರೆ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಆಘಾತಗಳು ಅಂದರೆ ಬಿಸ್ನೆಸ್ ಎಲ್ಲ ನೆಗೆದು ಬಿದ್ದು ಹೋಗ್ಬೇಕು.
ಅಂಥ ಸಮಯಕ್ಕೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಪರಿಸ್ಥಿತಿ ಪರಿವರ್ತನೆ ಆಗದೇ ಇರೋ ಪರಿಸ್ಥಿತಿ ಇದೆಲ್ಲ ನಡೆಯುತ್ತೆ. ಹಂಪಿ ಅಂದ್ರೇನು? ರಹಸ್ಯ. ರಹಸ್ಯನ ಬಯಲು ಮಾಡಬಾರ್ದು. ಇಂಥ ರಹಸ್ಯನ ಬಯಲು ಮಾಡತಕ್ಕಂಥ ಅವಕಾಶ ಇಷ್ಟೆಲ್ಲ ಆಗೋಗಿರೋದ್ರಿಂದ ದಯವಿಟ್ಟು ಇದಕ್ಕೆ ಬಹಳ ಜನ ಸರ್ಕಾರದವರು ಯಾವ ಕಾಲಕ್ಕೂ ವ್ಯವಸ್ಥೆ ಅಥವಾ ಅವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಾಗಲಿ ಪರಿಪೂರ್ಣವಾಗಿ ಅನುಭವಿಸೋದು ಖಚಿತ. ಇದು ನಡೀಲೇಬೇಕು, ನಡೆದೇ ತೀರಬೇಕು. ಆದರೆ ಕಾಪಾಡಕ್ಕೆ ನಿಮಗೆ ಒಬ್ಬನೇ ಇರೋದು, ಆ ನರಸಿಂಹಸ್ವಾಮಿ ಒಬ್ಬನೇ. ದಯವಿಟ್ಟು ಏನು ಹೇಳ್ತಾ ಇದ್ದೀನಿ, ಹಂಪಿಯಲ್ಲಿ ಒಂದು ರಥ ಇದೆ. ಆ ರಥದ ಸುತ್ತಲೂ ಇರತಕ್ಕಂಥ ದೇವತೆಗಳನ್ನ ಕೆತ್ತಿಟ್ಟಿದ್ದಾರೆ. ನೀವೆಲ್ಲ ಏನು ಮಾಡ್ಬೋದು, ಊರಿನವರು ನೀವು ಕೇಳಿರೋ ಪ್ರಶ್ನೆ ಊರಿಗೋಸ್ಕರ. ಆ ರಥದ ಸುತ್ತಲೂ ಅಷ್ಟದಿಕ್ಪಾಲಕರು, ಅದರ ವಾಹನಗಳು, ಕೆಳಗಡೆ ನವಗ್ರಹಗಳಿದೆ. ಚಕ್ರದಲ್ಲಿ ನೋಡಬಹುದು ಸಾಕ್ಷಾತ್ ಜಗದೀಶ್ವರಿ ಕೃಪಾಕಟಾಕ್ಷಲ್ಲಿ ವರಹಾಸ್ವಾಮಿ, ಭೂಮಿಯಲ್ಲಿ ಸಂರಕ್ಷಣೆ ಮಾಡೋ ಭೂ ವರಹಾಸ್ವಾಮಿ, ಅವನು ಅಲ್ಲೇ ಕೆತ್ತಿದ್ದಾರೆ. ಇದನ್ನು ಸರಿಯಾಗಿ ಹೋಗಿ ನೋಡ್ಕೊಂಬನ್ನಿ. ಆ ರಥದ ಸುತ್ತಲೂ ಇರತಕ್ಕಂಥ ಜಾಗಕ್ಕೆ ನೀವು ಶುಚಿರ್ಭೂತ ಪಡಿಸ್ತಾ ಇರಬೇಕು. ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀರನ್ನು ಸುಮ್ಮನೆ ಹಾಕಬೇಕು. ಆ ನೀರನ್ನು ಹಾಕಿ ಒಂದು ಅರಿಶಿನ ಕುಂಕುಮ ರಥದ ಸುತ್ತಲೂ ಇಡಿ. ಯಾಕೆಂದರೆ ರಥದ ಕೆಳಗೇನೆ ಇವತ್ತಿಗೆ ಏನು ಹಂಪಿ ರಥ ನಿಲ್ಲಿಸಿದ್ದಾರೆ, ಆ ರಥದ ಕೆಳಗೆ ರಕ್ಷಾ ಕವಚವಾಗಿರ್ತಕ್ಕಂಥ ಒಂದು ಸುದರ್ಶನ ಯಂತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಶಿಲಾಶಾಸನದಲ್ಲಿದೆ. ಅದಕ್ಕೆ ಸುದರ್ಶನ ಅಂದರೆ ದರ್ಶನವನ್ನು ಮತ್ತೆ ದರ್ಶನ ಮಾಡ್ತಾ ಇರ್ತಾನೆ ಪರಮಾತ್ಮ. ನಮ್ಮನ್ನೆಲ್ಲ ಸಾವಿರ ದಿಕ್ಕಲ್ಲಿ ರಕ್ಷಣೆ ಮಾಡ್ತಾನೆ ಆ ಪರಮಾತ್ಮ. ಆ ಸುದರ್ಶನ ಚಕ್ರ ನಿಮ್ಮನ್ನು ಕಾಪಾಡ್ಬೋದೇನೋ. ದಯವಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಪ್ರತಾಪನೆ ಮಾಡ್ಕೊಳ್ಳಿ. ಪರಿಪೂರ್ಣವಾಗಿ ಪ್ರದಕ್ಷಿಣೆ ಮಾಡಿಕೊಂಡು ನೀರು ಹಾಕಿ ಬರೀ 3 ಹೊತ್ತು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸುಮ್ಮನೆ ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ 3 ಸಲ ಮಾಡಿ. ಖಂಡಿತ ನಿಮ್ಮೆಲ್ಲರ ಪರವಾಗಿ ನಾನು ಹೇಳತಕ್ಕಂಥ ವಿಚಾರವನ್ನು ನೀವು ಮಾಡಿದ್ರೆ ನಿಮಗೆ ಭಗವಂತ ರಕ್ಷಣೆ ಕೊಡ್ಬೋದು, ಖಂಡಿತ ಕೊಡ್ಬೋದು ಅಂತ ಅನ್ಕೋಬೇಡಿ. ಕೊಡ್ತಾನೆ. ಇದು ಸತ್ಯ ಸತ್ಯ ಸತ್ಯ.